ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆಯಲ್ಲಿ ಇಷ್ಟು ದಿನ ಅಕ್ಕಿಯ ಬದಲು ಡಿಬಿಟಿ ಮೂಲಕ ಹಣವನ್ನ ನೀಡಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಹಣದ ಬದಲು ಅಕ್ಕಿಯನ್ನೇ ನೀಡಲು ಆಹಾರ ನಾಗರಿಕ ಸರಬರಾಜು ಇಲಾಖೆ ಮುಂದಾಗ್ತಾ ಇದೆ. ಹೌದು, ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸಿಗದಂತಹ ಪರಿಣಾಮ 2023ರಲ್ಲಿ ಅನಿವಾರ್ಯವಾಗಿ ಅಕ್ಕಿಯ ಬದಲು ನಗದು ವರ್ಗಾವಣೆಯನ್ನ ಜಾರಿ ಮಾಡಲಾಗಿತ್ತು. ಆ ವೇಳೆ ಬಿಪಿಎಲ್ ಕಾರ್ಡ್ನ ಪ್ರತಿ ಸದಸ್ಯನಿಗೆ ಕೆಜಿಗೆ 34 ರೂಪಾಯಿನಂತೆ 5 ಕೆಜಿ ಅಕ್ಕಿಗೆ 170 ರೂಪಾಯಿನಂತೆ ಹಣವನ್ನು ನೀಡಲಾಗ್ತಾ ಇತ್ತು. ಆದರೆ ಕಳೆದ 3 ತಿಂಗಳಿನಿಂದ ಈ ಡಿಬಿಟಿ ಹಣ ಖಾತೆಗೆ ಜಮಾವಣೆಯಾಗಿಲ್ಲ. ಇದೀಗ ಬಾಕಿ ಉಳಿದಿರತಕ್ಕಂತಹ ಹಣವನ್ನ ಖಾತೆಗೆ ಹಾಕಿ ಮಾರ್ಚ್ 10ರ ಒಳಗೆ ಅನ್ನಭಾಗ್ಯದ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ನೀಡಲು ಆಹಾರ ನಾಗರಿಕ ಸರಬರಾಜು ಇಲಾಖೆ ಮುಂದಾಗ್ತಾ ಇದೆ. ಸದ್ಯ ಕೇಂದ್ರ ಸರ್ಕಾರ ಭಾರತೀಯ ಆಹಾರ ನಿಗಮದ ಮೂಲಕ ಮುಕ್ತ ಮಾರುಕಟ್ಟೆಯ ಯೋಜನೆ ಅಡಿಯಲ್ಲಿ ಕೆಜಿ ಅಕ್ಕಿಗೆ 22 ರೂಪಾಯಿ 50 ಪೈಸೆಯಂತೆ ಪ್ರತಿ ತಿಂಗಳು 2 ಲಕ್ಷಕ್ಕಿಂತ ಅಧಿಕ ಮೆಟ್ರಿಕ್ ಟನ್ ಅಕ್ಕಿಯನ್ನ ನಮಗೆ ಮಾರಾಟ ಮಾಡ್ತಾ ಇದ್ದು, ಅನ್ನಭಾಗ್ಯದ ಅಕ್ಕಿಯನ್ನ ನೀಡಲು ಸದ್ಯ ಆಹಾರ ನಾಗರಿಕ ಸರಬರಾಜು ಇಲಾಖೆ ಮುಂದಾಗ್ತಾ ಇದೆ. ಸದ್ಯ ರಾಜ್ಯದಲ್ಲಿ 1,28,46,558 ಬಿಪಿಎಲ್ ಕಾರ್ಡ್ಗಳಿದ್ದು, ಒಟ್ಟು 4,06,04,256 ಮಂದಿ ಫಲಾನುಭವಿಗಳಿದ್ದು ಎಲ್ಲರಿಗೂ ಅಕ್ಕಿ ಸಿಗಲಿದೆಯಂತೆ.